ಮೆಟ್ರೋ ದರವನ್ನು ಬೇಕಾಬಿಟ್ಟಿಯಾಗಿ ಏರಿಸಿರುವಂತಹ ಬಿಎಂಆರ್ಸಿಎಲ್ಗೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ನಾನಾ ಪ್ರಯತ್ನಗಳು ಆಗ್ತಾ ಇದೆ. ನಿನ್ನೆ ಪ್ರತಿಭಟನೆ ಆಯಿತು, ಇವತ್ತು ಕೂಡ ಪ್ರತಿಭಟನೆ ಸಾಗ್ತಾ ಇದೆ. ಕರ್ನಾಟಕ ಪರ ಸಂಘಟನೆಗಳಿಂದ ಮುತ್ತಿಗೆಗೆ ಯತ್ನ ಆಗಿದೆ. ಶಾಂತಿನಗರದಲ್ಲಿರುವಂತಹ ಬಿಎಂಆರ್ಸಿಎಲ್ ಕಚೇರಿ ಇದೆಯಲ್ಲ, ಅದಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಅನಿವಾರ್ಯವಾಗಿ ತಡಿಬೇಕಾಯಿತು. ಮೆಟ್ರೋ ದರ ಇಳಿಕೆ ಮಾಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಈ ಪ್ರತಿಭಟನಾಕಾರರು ಕೊಟ್ಟರು. ಕನ್ನಡ ಪರ ಸಂಘಟನೆಯಿಂದ ಹೋರಾಟದ ಎಚ್ಚರಿಕೆ ಕೂಡ ಸಿಗ್ತಾ ಇದೆ. ಸೊ ಇದಿಲ್ಲಿಗೆ ಮುಗಿಯಲ್ಲ, ಇದಿನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಮಗೆ ವಿಚಾರಗಳು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪ್ರತಿಭಟನೆ ಸ್ವರೂಪ ಗಮನಿಸ್ತಾ ಇದ್ದೀರಾ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪ್ರಭಾವಿ ನಾಯಕರ ಫೋಟೋಗಳನ್ನು ಹಿಡಿದು ಭಿತ್ತಿಪತ್ರಗಳನ್ನು ಹಂಚೋದ್ರ ಮೂಲಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾಮಕೆ ವಾಸ್ತೆಗೆ ಮಾತ್ರ ಸೂಚನೆ ಕೊಟ್ಟರೆ ಸಾಕಾಗೋದಿಲ್ಲ, ಕೂಡಲೇ ಜನರ ನೆರವಿಗೆ ಇವರೆಲ್ಲ ಬರಬೇಕು, ಇಲ್ಲದೇ ಇದ್ರೆ ಬಿಎಂಆರ್ಸಿಎಲ್ಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋದು ಇವರ ಮಾತು. ಈಗಾಗಲೇ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ, ನೌಕರ ವರ್ಗದವರಿಗೆ ದಿನನಿತ್ಯ ಬಳಕೆಯ ಈ ದಿನ ನಮ್ಮನ್ನು ಆಳುವಂತಹ ಸರ್ಕಾರಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವತ್ತು ಒಬ್ಬರ ಮೇಲೆ ಒಬ್ಬರ ಆರೋಪಗಳನ್ನು ಮಾಡಿಕೊಳ್ತಾ ಜನರನ್ನ ಮೂರ್ಖರನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದ್ದಾರೆ. ಇತ್ತೀಚೆಗೆ ಅಷ್ಟೇ ಬಸ್ಗಳ ಒಂದು ಪ್ರಯಾಣ ದರವನ್ನು ಏರಿಸಿರ್ತಕ್ಕಂತಹ ಸರ್ಕಾರಗಳು ಇವತ್ತು ಏಕಾಏಕಿ ನಮ್ಮ ಮೆಟ್ರೋ ದರವನ್ನು ಸಹ ಏರಿಕೆ ಮಾಡಿದ್ದಾರೆ. ಅದು 50% ಏರಿಕೆ ಮಾಡಿದರೆ ಎಲ್ಲೋ ಹೋಗ್ಲಿ ಹಾಳಾಗೋಗ್ಲಿ ಅಂತ ನಾವು ಸುಮ್ಮನೆ ಆಗ್ಬೋದಾಯಿತು. ಆದರೆ ಇವತ್ತು 105% ಇವತ್ತು ಏರಿಕೆಯನ್ನು ಹೆಚ್ಚಳ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಗೂಬೆ ಕೂರಿಸೋದನ್ನು ಬಿಟ್ಟು ಜನತೆಗೆ ಏನು ಬೇಕು ಅದನ್ನು ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ತಾವೆಲ್ಲ ಮುಂದಾಗಬೇಕು. ಇವತ್ತು ನೀವು ಮಾಡಿರ್ತಕ್ಕಂತಹ ಮೆಟ್ರೋ ಏರಿಕೆ 10% 20% ಅಲ್ಲ ಸ್ವಾಮಿ, 105% ಏರಿಕೆಯನ್ನು ಮಾಡಿದ್ದೀರಾ. ಇವತ್ತು ಜನರ ಆಕ್ರೋಶ ನೋಡಿದ ಮೇಲೆ ನೀವು 30% ಕಡಿಮೆ ಮಾಡಿದ್ದೀರಾ.